ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೋರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮೋರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಇವತ್ತಿನ ಸ್ಪೆಷಲ್ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಅಂದ ಕೂಡಲೇ ಎಲ್ರಿಗೂ ಒಂದು ಕ್ವಶನ್ ಇರುತ್ತೆ, ಇದು ಸ್ಕ್ರಿಪ್ಟೆಡಾ ಅಥವಾ ಅಲ್ವಾ ಅಂತ. ಸೊ ನನ್ನ ಪ್ರಕಾರ ಆಲ್ಮೋಸ್ಟ್ ಇದು ಒಂದು 70% ಅಂತಲೇ ಹೇಳ್ಬೋದು. ಸ್ಕ್ರಿಪ್ಟೆಡ್ ಆಗಿ ಅಂತೂ 100% ಇದೆ. ಯಾಕಂದರೆ ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಎಷ್ಟು ಸಾರಿ ಹೇಳಿದರೂ ಕೂಡ ನಾನು ಲೈವನ್ನು ಕೂಡ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಲೈವ್ ಕೂಡ ನಾನು ನೋಡ್ತಾ ಇರ್ತೇನೆ. ಸೊ ಲೈವಲ್ಲೂ ಕೂಡ ಅಬ್ಸರ್ವ್ ಮಾಡಿದ ರೀತಿಯಲ್ಲಿ ಸೊ ಇಲ್ಲಿ ಯಾವುದಕ್ಕೂ ಒಂದೊಂದಕ್ಕೂ ಲಿಂಕ್ ಇರಲ್ಲ. ಸೊ ಲಾಸ್ಟ್ ವೀಕಿಂದ ಏನಾದರೂ ಚೇಂಜ್ ಆಗ್ಬೋದು, ರಜತ್ ಅವರು ಚೈತ್ರ ಅವರು ಬಂದ ಕೂಡಲೇ ಅಂತ ಹೇಳಿದರೆ, ಸೊ ಕ್ಯಾಪ್ಟನ್ಶಿಪ್ ಅಂದರೆ ಕ್ಯಾಪ್ಟನ್ಸಿ ಒಂದು ಈ ಗೇಮನ್ನು ಹೆಂಗೆ ಕೊಡ್ತಾ ಇದ್ದಾರೆ ಅಂದರೆ, ಚೈತ್ರ ಅವರು ಬಂದರು, ಒಗ್ಗಟ್ಟು ಹೇಳ್ತಾನೇ ಇದ್ದರು. ಸೊ ಆ ಒಗ್ಗಟ್ಟನ್ನೇ ಕೊಟ್ಟು ಚೈತ್ರ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ವಿನ್ ಆದರು. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ಏನು ಅಂದರೆ, ಚೈತ್ರ ಅವರು ಇದ್ದರು ತಾನೇ, ಒಗ್ಗಟ್ಟು ಹೇಳ್ತಾ ಇದ್ರು ತಾನೇ, ಬೇರೆ ಯಾವುದಾದ್ರೂ ಟಾಸ್ಕ್ ಕೊಡ್ಬೋದಿತ್ತು. ಸೊ ಅವರನ್ನೇ ವಿನ್ ಮಾಡಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಅಂತೂ 100% ನಮಗೆಲ್ರಿಗೂ ಕಾಣ್ತು. ಕರ್ನಾಟಕದ ಜನ ಅಷ್ಟು ಮೂರ್ಖರಲ್ಲ, ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಬಿಗ್ ಬಾಸ್ ಟೀಮ್. ಸೊ ಇನ್ನೊಂದು ಏನು ಅಂದರೆ ಗಿಲ್ಲಿ. ಸೊ ಕರ್ನಾಟಕದ ಜನತೆಗೆ 100% ಗೊತ್ತಿದೆ. ಈ ಒಂದು ಉತ್ತರದಲ್ಲಿ ನಾನೊಂದು ಪ್ರಶ್ನೆ ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಕರ್ನಾಟಕದ ಜನತೆಯಲ್ಲಿ ಕೆಲವೊಬ್ಬರು ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿ, ಗಿಲ್ಲಿಯನ್ನು ಅವ್ಯಾಚ ಶಬ್ದಗಳಿಂದ ನಿಂದಿಸುವವರಿಗೆ ಈ ಕ್ವಶನ್ನು, ಗಿಲ್ಲಿ ಈ ಸರಿಯ ಬಿಗ್ ಬಾಸಲ್ಲಿ ಎಲ್ಲಿಯಾದರೂ ಡಬಲ್ ಮೀನಿಂಗ್ ಡೈಲಾಗ್ಗಳಾಗಿರ್ಬೋದು ಅಥವಾ ಏನಾದರೂ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಶೋ ಅಲ್ಲ ಅಂತ ಏನಾದರೂ ಅನಿಸಿದ್ಯಾ? ನಿಯತ್ತಾಗಿ ಆನ್ಸರ್ ಮಾಡಿ. ಯಾಕಂದರೆ ಅವನು ಕಾಮಿಡಿ ಮಾಡ್ಬೋದು ಅಥವಾ ಏನಾದರೂ ಒಂದು ಇರಿಟೇಷನ್ ನನಗೂ ಆಗುತ್ತೆ ಕೆಲವು ಸರಿ, ಇಲ್ಲ ಅಂತ ಅಲ್ಲ. ಬಟ್ ಎಲ್ಲಾದರೂ ಅಂತಹ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನ? ಅಂತಹ ಒಂದು ಕ್ಯಾರೆಕ್ಟರನ್ನು ನಿಜ ಹೇಳಬೇಕು ಅಂದರೆ ಬಿಗ್ ಬಾಸ್ ನೋಡೋರು 90.99 ಅಂತಲೇ ಹೇಳ್ಬೋದು, ಬಟ್ 90 ಪಾಯಿಂಟ್ ಅಂತ ಹೇಳ್ತೇನೆ ನಾನು. 90% ಜನರು ಗಿಲ್ಲಿಗೋಸ್ಕರನೇ ನೋಡ್ತಾ ಇದ್ದಾರೆ. ಸೊ ಗಿಲ್ಲಿಯಿಂದನೇ ಚಾನೆಲ್ ನಂಬರ್ 1 ಬಂತು, ಒಪ್ಕೊಳ್ಳಿ ಪ್ಲೀಸ್. ಯಾಕಂದರೆ ನಾವು ನೋಡ್ತಾ ಇರೋ ನಮ್ಗೆ ಗೊತ್ತಿದೆಯಲ್ವಾ, ಇಲ್ಲಿ ಚಾನೆಲ್ ನಂಬರ್ 1 ಬಂತು, ಬಿಗ್ ಬಾಸ್ ಕೂಡ ನಂಬರ್ 1 ಬಂತು. ಸೊ ನೀವು ಗಿಲ್ಲಿಯನ್ನು ವೀಕೆಂಡಲ್ಲಿ ಫಸ್ಟ್ ಸೇವ್ ಮಾಡಿ ಸುದೀಪ್ ಅವರೇ. ಇದು ಆ್ಯಕ್ಚುಲಿ ನನ್ನ ಮೈನ್ ಟಾಪಿಕ್ ಇತ್ತು. ಸೊ ಇದುವರೆಗೂ ವೋಟಿಂಗ್ ಲಿಸ್ಟ್ ನಿಮಗೆ ದಮ್ ಇದ್ದರೆ, ನಿಮಗೆ ಧೈರ್ಯ ಅಂತ ಇದ್ದರೆ, ನಿಮಗೆ ವೋಟಿಂಗ್ ಲಿಸ್ಟನ್ನು ನೀವು ಕರೆಕ್ಟಾಗಿ ನಮಗೆ ತೋರಿಸಿ, ಅವಾಗ ಮೆಚ್ಕೊಳ್ತೇವೆ ನಿಮ್ಮನ್ನು. ಗಿಲ್ಲಿಗೆ ಟಾಪ್ ವೋಟಿಂಗ್ ಬಿದ್ದರೂ ಕೂಡ ಗಿಲ್ಲಿಯನ್ನು ಸೆಕೆಂಡ್ ಆರ್ಡ್ರಲ್ಲಿ ಅಥವಾ ಥರ್ಡ್ ಆರ್ಡ್ರಲ್ಲಿ ಸೇವ್ ಮಾಡಿಬಿಟ್ಟು ನೀವು ನಮ್ಮನ್ನು ಮೂರ್ಖರನ್ನಾಗಿಸೋದು ಬಿಟ್ಟುಬಿಡಿ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಇವತ್ತೊಂದು ಹೇಳಿದ ನನಗೆ ಮಾತು ತುಂಬ ಇಷ್ಟ ಆಯಿತು, ಹಾಗೆ ತುಂಬ ಕಷ್ಟವೂ ಆಯಿತು. ಮೇಕಪ್ ಒಂದು ಇದರ ಮೇಲೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರಾಮಿಸ್ ಮಾಡಿದರು, ನಾನು ಇದುವರೆಗೂ ಒಬ್ಬ ಕಂಟೆಸ್ಟೆಂಟನ್ನು ಕೂಡ ಬಿಗ್ ಬಾಸ್ಗೆ ಕಳಿಸ್ಲಿಲ್ಲ ಅಂತ. ಸುದೀಪ್ ಅವರೇ, ನಿಮಗೆ ನೆನಪಿಲ್ಲ ಅಂತ ಕಾಣುತ್ತೆ. ಇದೇ ನೀವು ಸೃಜನ್ ಅವರು ಮತ್ತು ಮೇ ಬಿ ರಾಘವೇಂದ್ರ ರಾಜ್ಕುಮಾರ್ ಅವರು ವಿಜಯ ರಾಘವೇಂದ್ರ ಅವರು ಬಂದಿದ್ದಂಥ ಒಂದು ಶೋಗಳಲ್ಲಿ ನೀವು ಇಂಟರ್ವ್ಯೂ ಅಲ್ಲಿ ಹೇಳಿದ್ದು ನನಗೆ ನೆನಪಿದೆ, ನೀವು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರು ಬಂದಿದ್ದಾರೆ ಅಂತ. ಸೊ ಕೆಲವೊಬ್ಬರು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ ಅಂತ ಹೇಳಿದ ನೀವು ವಿಡಿಯೋ ಕೂಡ ಮೇ ಬಿ ಇಂಟರ್ನೆಟ್ಟಲ್ಲಿ ಯಾರಾದರೂ ಸರ್ಚ್ ಮಾಡಿ ಇವಾಗ ನಾಳೆಯಿಂದ ಟ್ರೋಲ್ ಕೂಡ ಆಗ್ಬೋದು. ಕಿಚ್ಚ ಸುದೀಪ್ ಅವರೇ, ದಯವಿಟ್ಟು ಒಂದು ಪ್ರಾಮಿಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಇವಾಗ ನಿಮಗೆ ಹೇಗಾಗಿದೆ ಅಂದರೆ, ಅಶ್ವಿನಿ ಅವರು ಸುಮ್ಮನೆ ಇರೋದು ನಿಮ್ಗೆ ಆಗ್ತಾ ಇಲ್ಲ ಆ್ಯಕ್ಚುಲಿ. ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ಸುಮ್ಮನೆ ಕೂರಿಸೋದು ಅವರೇ, ಅಶ್ವಿನಿ ಅವರನ್ನು ಇವಾಗ ಟ್ರಿಗರ್ ಮಾಡ್ತಾ ಇರೋದು ಅವರೇ. ಇಲ್ಲಿ ಕಾವ್ಯ ಮತ್ತು ಗಿಲ್ಲಿಯವರ ಫ್ರೆಂಡ್ಶಿಪ್ಪನ್ನು ಬಂದ್ ಮಾಡಿಸೋದು ಇವರೇ, ಸ್ಟಾರ್ಟ್ ಮಾಡಿಸೋದು ಇವರೇ. ಯಾಕೆ ನಿಮಗೆ ಪ್ರಾಬ್ಲಮ್ಮು ಅವರ ಫ್ರೆಂಡ್ಶಿಪ್ಪಲ್ಲಿ ಅಥವಾ ಸೂರಜ್ ಅವರು ಮತ್ತು ರಾಶಿಕ್ ಅವರ ಫ್ರೆಂಡ್ಶಿಪ್ಪಲ್ಲಿ ನಿಮ್ಮ ಪ್ರಾಬ್ಲಮ್ ಏನಿದೆ? ಅವರು ಪ್ರಾಬ್ಲಮ್ ಆಗಿ ಅವರು ಆಟ ಆಡಿ ಅವರು ಹೊರಗಡೆ ಹೋದರೆ ನಿಮಗೇನು ಲಾಸು? ಅವ್ರಿಗೆ ಗೊತ್ತಿದೆ ತಾನೇ ಅವರು ಬಂದಿರೋದು ಬಿಗ್ ಬಾಸ್ ಆಟ ಆಡೋಕ್ಕೆ, ಬಿಗ್ ಬಾಸಲ್ಲಿ ಬಂದು ಗೆಲ್ಲೋಕ್ಕೆ ಅಂತ ಅವ್ರಿಗೆ ಗೊತ್ತಿದೆ ತಾನೇ. ಅವ್ರಿಗೆ ಮರೆತರೆ ನಿಮ್ಗೆ ಯಾಕೆ ಎಷ್ಟು ಕಷ್ಟ? ನೀವು ಶನಿವಾರ ಒಂದು ಎಪಿಸೋಡಲ್ಲಿ ಬಂದು ಗುಮ್ಮಂತ ಇರೋದು, ಅದೇ ಸಂಡೇ ಎಪಿಸೋಡಲ್ಲಿ ನೀವು ಫನ್ ಮಾಡೋದು, ಹೆಂಗೆ ನೀವು ಆ್ಯಕ್ಟಿಂಗ್ ಮಾಡ್ತಾ ಇರೋ ರೀತಿಯಲ್ಲೇ ಕಾಣ್ತಾ ಇದೆ ಕಿಚ್ಚ ಸುದೀಪ್ ಅವರೇ. ದಯವಿಟ್ಟು ಸ್ವಲ್ಪ ಅದನ್ನು ಪಕ್ಕಕ್ಕಿಟ್ಟು ನೀವು ಹಾನೆಸ್ಟಾಗಿ ಸ್ವಲ್ಪ ಹೋಸ್ಟ್ ಮಾಡಿ.
ಯಾಕಂದರೆ ನಿಮ್ಮ ಹೋಸ್ಟ್ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ, ನೀವು ಹೋಸ್ಟ್ ಮಾಡ್ತೀರಾ, 100% ಚೆನ್ನಾಗಿ ಮಾಡ್ತೀರಾ. ಬಟ್ ಎಲ್ಲೋ ಒಂದು ನಾಟಕೀಯ ರೀತಿಯಲ್ಲಿ ಮಾಡಬೇಡಿ. ಶನಿವಾರ ಮತ್ತು ಆದಿತ್ಯವಾರದ ಎಪಿಸೋಡನ್ನು ನೀವು ಒಂದೇ ದಿನದಲ್ಲಿ ಮುಗಿಸ್ತೀರಾ ಅನ್ನೋದು ಇವಾಗ ಎಲ್ರಿಗೂ ಗೊತ್ತಿದೆ. ಸೊ ಎಲ್ರಿಗೂ ಗೊತ್ತಿದೆ ಅಂದಮೇಲೆ ಮಧ್ಯಾಹ್ನ ತನಕ ಒಂದು ಫೇಸು, ಮಧ್ಯಾಹ್ನ ನಂತರ ಇನ್ನೊಂದು ಫೇಸು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಾ ಅಂದರೆ ಇದು ನಾಟಕೀಯ ಅಲ್ಲದೆ ಇನ್ನೇನು. ಸೊ ಇವತ್ತಿನ ಎಪಿಸೋಡಲ್ಲಿ ಗಿಲ್ಲಿ ಅವರಿಗೆ ಟಾಪ್ ಕೋಟಿ ಓಟ್ ಬಿದ್ದಿದೆ, ಎಲ್ರಿಗೂ ಗೊತ್ತಿದೆ. ಗಿಲ್ಲಿ ಅವ್ರನ್ನ ಸೇವ್ ಮಾಡಿ, ಏನಾಗುತ್ತೆ ನಿಮಗೆ ಪ್ರಾಬ್ಲಮ್ಮು? ನಿಮಗೆ ಟಿ ಆರ್ ಪಿಗೆ ಗಿಲ್ಲಿ ಬೇಕು, ನಿಮಗೆ ಬೇರೆ ಎಲ್ಲ ಇದಕ್ಕೆ ಗಿಲ್ಲಿ ಬೇಕು, ಸೇವ್ ಮಾಡೋಕ್ಕೆ ಮಾತ್ರ ಗಿಲ್ಲಿ ಬೇಡ ಅಂದರೆ ದಯವಿಟ್ಟು ನಿಮ್ಮ ಕಳಿಸ್ಬಿಡಿ ಅಲ್ವಾ. ಸುಮ್ಮನೆ ಒಬ್ಬರನ್ನ ನೀವು ಟಾಪಲ್ಲಿ ಕೂರಿಸೋದು, ಇನ್ನೊಬ್ಬರನ್ನ ಇವಾಗ ಧ್ರುವಂತವ್ರು ಹೋಗ್ತಾರಂತ ಹೇಳಿದ ಕೂಡಲೇ ಧ್ರುವಂತವ್ರನ್ನ ಸೇವ್ ಮಾಡಿದ್ರಿ. ಇದು ಎಷ್ಟು ಕಚ್ಚಡ ರೀತಿಯಲ್ಲಿ ಕಾಣ್ತಾ ಇದೆ ಅಂದರೆ ನನಗೆ ಗೊತ್ತಿಲ್ಲ. ಬೇರೆ ಎಲ್ಲ ಶೋಗಳಲ್ಲೂ ಒಪ್ಕೊಳ್ಬೋದು ಕೆಲವು ಜನರು, ಬಟ್ ಕರ್ನಾಟಕದ ಜನರು ಅತಿ ಬುದ್ಧಿವಂತರು. ದಯವಿಟ್ಟು ಇದನ್ನು ಈ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ಮಾಡಬೇಡಿ ಅಂತ ಹೇಳ್ತಾ, ಸೊ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೇನೆ. ನಾಳೆ ಎಪಿಸೋಡ್ ಜೊತೆ ಏನಾದರೂ ಮಾತಾಡೋಣ ಅಂತ ಹೇಳಿ ಅನಿಸಿದರೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಗುಡ್ ನೈಟ್.